ಅಮ್ಮ ನಿಮ್ಮ ಹೆಸರೇನು? ರೇಣುಕ. ಎಲ್ಲಿಂದ ಬಂದಿರಮ್ಮ? ಚಿಕ್ಕಡಿಚಿ. ಏನಕ್ಕೆ ಬಂದ್ರಿ ಇಲ್ಲಿ ನಮ್ಮ ಹಾಸ್ಪಿಟಲ್ಲಿಗೆ? ನಾವು ಪಿಗ್ನಿ ಇದಾವಲ್ರಿ, ಹಂಗಾಗಿ BP ಹೆಚ್ಚಿಗೆ ಇಟ್ಟು ಹಂಗಾಗಿ ತೋರ್ಸ್ಕೊಳಕಂತ ಬಂದಿದ್ದೀವಿ ಫಸ್ಟಿಗೆ. ಅವರು ಮತ್ತೆ ಅಡ್ಮಿಟ್ ಆಗದೇನ್ರಿ ಹಬ್ಬ ಆಗತ್ತೆ ಗೊತ್ತಾಗಲಿ ಅಂತ ಹೇಳಿದಿವ್ರಿ ನಾವು. ಮತ್ತೆ ಹಬ್ಬ ಆದ್ಮೇಲೆ ಬಂದಿವ್ರಿ. ಮುಂಚೆ ತೋರಿಸ್ತಿದ್ರಿ? ಮುಂಚೆ ಫಸ್ಟಿಗೆ ರಾಣೆಬೆನ್ನೂರ ತೋರಿಸಿದ್ವಿ. ಅಲ್ಲಿ ನೆಲಗಲ್ ಡಾಕ್ಟ್ರು ಮುಣಪಾಲಿಗೆ ಅಂತ ಬರ್ಕೊಟ್ರಿ. ಅಲ್ಲಿಂದ ಮತ್ತೆ ದಾವಣಗೆರೆಗೆ ಬಂದಿವ್ರಿ. ದಾವಣಗೆರೆಗೆ 2 ಸತಿ ಬಂದು ತೋರಿಸಿದ್ವಿ. ಅದು ಮತ್ತೊಟ್ಟು ಜೋರಾಗಕತ್ತು ಮುಣಪಾಲಿಗೆ ಹೋದಿವಿ. ಮುಣಪಾಲಿಗೆ ಹೋಗಿ ಫಸ್ಟಿಗೆ ಒಂದಂತ ಹೋದಿವ್ರಿ. ಮತ್ತು ಅವರು ಒಂದು 3 ತಿಂಗಳ ಗುಳಿಗೆ ಕೊಟ್ರಿ. 1 ತಿಂಗಳ ಕೊಟ್ರಿ ಗುಳಿಗಿನ. ನಾವು ನುಂಗಿ ಮತ್ತೆ ಹೋದಿವ್ರಿ. ಮತ್ತೆ ಹೋಗಿ ತೋರಿಸಿದ್ವಿ. ಮತ್ತೆ 3 ತಿಂಗಳ ಕೊಟ್ರಿ. ಮತ್ತು ಅವನು 3 ತಿಂಗಳು ನುಂಗಿದ್ವಿ. ಆಮೇಲೆ ಮತ್ತೆ ಯಾಕೆ ಇದಾಗಲಿಲ್ಲ ಅಂದ್ರೆ ಮತ್ತೆ ಹೋದಿವ್ರಿ. ಮತ್ತೆ ಹೋಗಿ 3 ತಿಂಗಳ ಗುಳಿಗೆ ಕೊಟ್ರಿ. ಮತ್ತೆ ಸರಿ ಆಗಲಿಲ್ಲ ಅಲ್ಲಿ. ಅಲ್ಲಿಂದ ಮತ್ತೆ ಹಾವೇರಿಗೆ ಹೋದ್ವಿ. ಹಾವೇರಿಗೆ ಹೋದ್ಮ್ಯಾಗ ಅವರು ಹಿಂಗಾಗೈತಿ ಅಂತ ದೊಡ್ಡವ್ರನ್ನ ಕರೆಕೈಸಿ ಹೇಳಿದ್ರಿ. ಅವರು ಹೇಳಿದ್ಮ್ಯಾಗ ಇಲ್ಲಿ ಗೌಡ್ರು ಅಂತ ಅದಾರಿ ನಮ್ಮೂರವ್ರು, ಚಿಕ್ಕಡ್ಚಿಯರು. ಅವ್ರು ಬೇಡ ಇಲ್ಲ ನಾವು ತೋರಿಸ್ತೀವಿ ಬರ್ರಿ ಇಲ್ಲ ಅಂತ ಕರೆದ್ರಿ. ಅವರು ಕರೆತಿಗೆನ ನಾವು ಮತ್ತೆ ಹಾವೇರಿಗೆ ಹೋಗಿದ್ವಿ ಅಂತ. ಹಾವೇರಿಗೆ ಹೋಗಿದ್ರೆ ಮತ್ತೆ ಇಲ್ಲಿ ಬಂದ್ರಿ. ಅವ್ರು ಕರ್ಕೊಂಬಂದು ಇಲ್ಲಿ ತೋರಿಸಿದ್ರಿ. ಅವರು ಒಟ್ಟಾರೆ ಎಷ್ಟು ವರ್ಷದಿಂದ ಈ ತೊಂದರೆ ಇತ್ತು? 1 ವರ್ಷ ರೀ. 1 ವರ್ಷದಿಂದ. ಏನೇನು ಆಗ್ತಿತ್ತು ನಿಮಗೆ? ಇದು ಭಾಳ ಸುಸ್ತು, ಕೈಕಾಲು ಹತ್ತ, ಆಮೇಲೆ ವಾಂತಿ ಆಗೋದು. ದೊಡ್ಡದಾಗ್ತದಿಲ್ರಿ, ವಾಂತಿ ಆಗೋದು. ಮೈ ಕೈ ನೋವು. 1 ವರ್ಷದಿಂದನೂ ವಾಂತಿ ಆಗ್ತಿತ್ತಾ? 1 ವರ್ಷದಿಂದನೂ ವಾಂತಿ ಆಗೈತ್ರಿ. ಊಟನ ಮಾಡ್ತಿದ್ದಿಲ್ರಿ. ಊಟ ಯಾಕಂದ್ರೆ ಮಾಡಿ ಒಂದಿಷ್ಟು ಗಂಜಿಗೆ ಆಮೇಲೆ ಕುಡಿಬೇಕು. ಮತ್ತು ಅನ್ನ ರೊಟ್ಟಿ ಇಂಥವೆಲ್ಲ ತಿಂತಿದ್ದಿಲ್ಲ. ಇಲ್ಲಿ ಬಂದ್ಮ್ಯಾಗ ಸ್ವಲ್ಪ ಅನ್ನ ಉಣ್ಣಾಕೈತೆ ನೋಡ್ರಿ. ಮೂತ್ರ ಎಲ್ಲ ಸರಿಯಾಗಿ ಹೋಗ್ತಿತ್ತಮ್ಮ? ಫಸ್ಟಿಗೆ ಹೋಗೋದಿಲ್ರಿ, ಭಾರಿ ಹೋಗೋದು. ಇಲ್ಲಿ ಬಂದ್ಮ್ಯಾಗ ಒಂದಿಟ್ಟು ಆರಾಮಾಗೈತ್ರಿ. ಇಲ್ಲಿ ಸುಸ್ತು ಹೇಗಿದೆ ಈಗ? ಸುಸ್ತಿಲ್ರಿ, ಕಡಿಮೆ ಆಗಿದಾವಲ್ಲ. ಎಷ್ಟು ದಿನ ನಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ರಿ ನೀವು? 17 ದಿವಸ ಅದು. ಇವತ್ತಿಗೆ 17 ದಿವಸ ಆತ್ರಿ. ಆರಾಮದವ್ರಿ. ಹಿಂಗೆ ಮುಂದೆ ಹಿಂಗೆ ಆರಾಮಾಯ್ಕಂತ ಹೋಗ್ಬೇಕ್ರಿ. ಆರಾಮಾಕಿರಾ? ಫಸ್ಟಿಗೆ ಬಂದಾಗ ಹೇಗಿದ್ರಿ? ಅದೇನ್ರಿ ಫಸ್ಟ್ ನೀವು ಇವತ್ತು ನಾಳೆ ಡಿಸ್ಚಾರ್ಜ್ ಆಗ್ತೀರಿ. ಇವತ್ತು ಹೇಗಿದ್ದೀರಿ? ಅದೇನ್ರಿ ಆರಾಮದ. ಇವತ್ತು ಫಸ್ಟಿಗೆ ಬಂದಾಗ ಆರಾಮದಿಲ್ರಿ. ಇಲ್ಲಿಗೆ ಯಾವಾಗ ಬಂದಾಗ ಯಾವಾಗಿಂದ ಆರಾಮದವ್ರಿ. ಏನೇನು ಟ್ರೀಟ್ಮೆಂಟ್ ಕೊಟ್ರಿ ಇಲ್ಲಿ? ಇಲ್ಲಿ ಗುಳಿಗೆ ಕೊಟ್ಟಾರ್ರಿ. ಆಮೇಲೆ ಎಂತ ಎಣ್ಣೆ ಅವನಿ ಕೊಟ್ಟಾರ್ರಿ. ಗುಳಿಗೆ ಎಲ್ಲ ಕೊಟ್ಟಾರ. ಆಮೇಲೆ ಮೆಸೇಜ್ ಮಾಡ್ಯಾರ. ಮಾಡಿದ್ರೆ ಆರಾಮ. ಮಸಾಜು. ಮತ್ತೆ